ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇದು ಫ್ರೈಡೇ ಈವ್ನಿಂಗಿಂದ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದು. ಆ್ಯಕ್ಚುಲಿ ನನ್ನ ಮಗ ಶೌರ್ಯ ಏನೋ ಕಾರ್ಡ್ ಮಾಡಿದ್ನಂತೆ. ಸೊ ಅದು ನನಗೆ ತೋರಿಸ್ತಾ ಇದ್ದ, ಅಮ್ಮ ನಿನ್ನ ಚಾನಲಲ್ಲಿ ಹಾಕು ಅಂತ ಹೇಳ್ತಾ ಇದ್ದ. ಸೊ ಈ ಥರ ಎಲ್ಲ ಬರೆದಿದ್ದಾನೆ. ಆವಾಗವಾಗ ಏನೋ ಒಂದು ಈ ಥರ ಮಾಡ್ತಾ ಇರ್ತಾನೆ ಎಕ್ಸ್ಪೆರಿಮೆಂಟು. ಇದನ್ನು ನೋಡಿಬಿಟ್ಟು ಚಿಕ್ಕವನು ಕೂಡ ಕೇಳ್ತಾನೆ ನಾನು ಮಾಡಬೇಕಂತ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಮಾಡಿದ್ದಾನೆ, ಪರವಾಗಿಲ್ಲ, ಬಟ್ ಏನೋ ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಈ ಥರ ಲೆಟರ್ ಬರೆಯೋದು, ಡ್ರಾಯಿಂಗ್ ಮಾಡಿಕೊಡೋದು ನನಗೆ, ನಾನೇನಾದರೂ ಸೆಟ್ ಮಾಡ್ಕೊಂಡಾಗ ಸ್ವಲ್ಪ ಹೊತ್ತಾಗಿದ ಮೇಲೆ ಈ ಥರ ಲೆಟರೆಲ್ಲ ಬರೆದ್ಬಿಟ್ಟು ಕೊಡ್ತಾ ಇರ್ತಾನೆ. ಸೊ ಆವತ್ತು ಕೂಡ ಏನೋ ಆಗಿತ್ತು. ಸೊ ಅವನು ಅದಕ್ಕೋಸ್ಕರ ಈ ಥರ ಬರೆದ್ಬಿಟ್ಟು ಕೊಟ್ಟ. ಸೊ ಅದು ಫುಲ್ ಮಾಡೋದೇನೋ ಮಾಡಿದ್ದ. ಹಾಗೆ ನಾನು ನೆಕ್ಸ್ಟ್ ಆವತ್ತು ನಾನು ಪನ್ನೀರ್ ಮಸಾಲ ಮಾಡಿದ್ದೆ, ಪನ್ನೀರ್ ಬಟರ್ ಮಸಾಲ ಅಂತ ಹೇಳ್ಬೋದು. ಸೊ ಆ ಗ್ರೇವಿ ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರಲ್ವ ನಾರ್ತಲ್ಲಿ, ಅವ್ರಿಗೂ ಕೂಡ ತುಂಬ ಇಷ್ಟ. ಅವರು ಕೇಳ್ತಾರೆ ನೀವು ಹೇಗೆ ಮಾಡ್ತೀರಾ, ಈ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ನಾನು ನನ್ನ ಮಕ್ಕಳಿಗೆ ಇಬ್ರಿಗೂ ಇಷ್ಟ ಪನ್ನೀರ್ ಅಂದರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಕಲ್ತ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡುವ, ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ, ರೆಸ್ಟೋರೆಂಟಲ್ಲಿ ಇರುತ್ತಲ್ವ, ಸೊ ಸೇಮ್ ಅದೇ ಥರನೇ ಇರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಬಟರ್ನ ನೀವು ಜಾಸ್ತಿ ಯೂಸ್ ಮಾಡ್ಬೋದು, ಬಟ್ ನಾನು ಬಟರ್ ಇರಲಿಲ್ಲ ಅಂತ ಘೀನೇ ಯೂಸ್ ಮಾಡಿದ್ದೀನಿ, ತುಪ್ಪನ ಹಾಕ್ಕೊಂಡೆ. ಇವಾಗ ನೀವು ನೋಡ್ಬೋದು ನಾನು ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಾಗಿದ ಮೇಲೆ ನಾನು ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಒಂದು ದೊಡ್ಡ ಏಲಕ್ಕಿ ಇರುತ್ತಲ್ವ ಮಸಾಲೆ ಐಟಮಲ್ಲಿ, ಅದನ್ನು, ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಅದೊಂದು ಸ್ವಲ್ಪ ಫ್ರೈ ಆಗಿದ ಮೇಲೆ ನಾನು ಎರಡು ಟೊಮೆಟೊ, ಆ್ಯಪಲ್ ಟೊಮೆಟೊನ ಯೂಸ್ ಮಾಡಿದ್ದೀನಿ ಇಲ್ಲಿ. ಹುಳಿ ಟೊಮೆಟೊ ಯೂಸ್ ಮಾಡಿದರೆ ಒಂದೇ ಹಾಕ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಫುಲ್ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಇಷ್ಟನ್ನು ಹೈ ಫ್ಲೇಮಲ್ಲಿ ನಾನಿವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಆಮೇಲೆ ನನ್ನ ಹತ್ರ ಗೋಡಂಬಿ ಸ್ವಲ್ಪ ಕಮ್ಮಿ ಇತ್ತು, ಒಂದು 6 ಪೀಸ್ ಏನಿತ್ತು ಅಷ್ಟು, ನಾನು ನೋಡ್ಕೊಂಡಿರಲಿಲ್ಲ. ನೀವು ಇದನ್ನು ಡಬಲ್ ಮಾಡಿಕೊಂಡು ಒಂದು 12 ಇಲ್ಲ 10ರಿಂದ 12 ಗೋಡಂಬಿನ ಹಾಕೋಬೋದು. ಹಾಗೆ ಇವಾಗ ನಾನು ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದು ಫ್ರೈ ಆಗ್ತಾ ಇರುತ್ತೆ. ಆವಾಗಲೇ ಒಂದಾಗಿದ್ಮೇಲೆ ಒಂದು ನಾವು ಈ ಥರ ಹಾಕೋಬೇಕು, ಫ್ರೈ ಮಾಡ್ಕೋಬೇಕು. ಅದೊಂದು 70% ಎಲ್ಲ ಫ್ರೈ ಆಗಿದ ಮೇಲೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು 3 ನಿಮಿಷ ಅಷ್ಟು ನಾವು ಬೇಯಿಸ್ಕೋಬೇಕು ಇದನ್ನೆಲ್ಲ. ಇವಾಗ ಇದು ಬೆಂದಿದೆ. ಸೊ ಬೆಂದಿದ ಮೇಲೆ ನಾನಿವಾಗ ಒಂದು ಪ್ಲೇಟಿಗೆ ಹಾಕಿ ಇಡ್ತಾಯಿದ್ದೀನಿ, ತಣ್ಣಗಾಗಬೇಕಲ್ವ. ಸೊ ಹಾಗಾಗಿ, ಏನಕ್ಕಂದರೆ ಅದನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸಲ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಬಟರ್ ಮಸಾಲ. ನಾವೇನು ಹೋಟೆಲಲ್ಲೆಲ್ಲ ರೆಸ್ಟೋರೆಂಟಲ್ಲಿ ಹೋಗಿದರೆ ವೆಜ್ ಅಂದರೆ ನಾವು ಇದನ್ನೇ ಅಲ್ವಾ ಆರ್ಡ್ರ್ ಮಾಡೋದು, ರೋಟಿ ಪನ್ನೀರ್ ಬಟರ್ ಮಸಾಲ ಮ್ಯಾಕ್ಸಿಮಮ್. ಇವಾಗ ನಾನು ಪನ್ನೀರನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಬಿಸಿನೀರು ಹಾಕಿ ಇಡ್ತಾಯಿದ್ದೀನಿ. ಪನ್ನೀರನ್ನ ನಾನು ಯೂಶ್ವಲಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಾನು ಪನ್ನೀರನ್ನ ಹೇಗೆ ನೀಟಾಗಿ ಮನೆಯಲ್ಲೇ ರೆಡಿ ಮಾಡೋದು ಅಂತ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಇದೆ, ನೀವು ನೋಡಿ. ಸೊ ಹಾಗೆ ನಾನು ಚಪಾತಿಗೂ ಕೂಡ ಹಿಟ್ಟನ್ನೆಲ್ಲ ರೆಡಿ ಮಾಡಿಟ್ಟು ಇವಾಗ ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡಿಕೊಂಡೆ. ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು, ತಣ್ಣಗಾಗಿದ ಮೇಲೆ ಹಾಕ್ಕೊಳ್ಳಿ. ಮತ್ತು ಪನ್ನೀರ್ ನಾನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತೀನಿ. ನೀವು ಯಾವ ಥರ ಇಷ್ಟ ಆಗುತ್ತೆ ನಿಮಗೆ ಆ ಥರ ಕಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಮತ್ತೆ ಗೀನೇ ಯೂಸ್ ಮಾಡ್ತಿದ್ದೀನಿ, ತುಪ್ಪನ. ನೀವು ಬೇಕಿದ್ರೆ ಪ್ರತಿ ಸಲ ನಾನು ಎಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ ಅಲ್ಲಿ ನೀವು ಬಟರ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಒಂದು ಪಲಾವ್ ಎಲೆನ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಸೊ ಈ ಮೆಥಡು ತುಂಬ ಒಳ್ಳೆಯದು, ಏನಕ್ಕಂದರೆ ಇದರಿಂದನೇ ನಮಗೆ ಕಲರು, ಫ್ಲೇವರು ರೆಸ್ಟೋರೆಂಟ್ ಸ್ಟೈಲ್ದು ಬರೋದು. ಸೊ ಇವಾಗ ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಗ್ಯಾಸನ್ನು, ಇದರಲ್ಲಿ ಧನಿಯಾ ಪೌಡರ್, ಹಾಗೆ ಚಿಲ್ಲಿ ಪೌಡರ್, ಅರಿಶಿನ, ಗರಂ ಮಸಾಲ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನಾವು ನೀಟಾಗಿ ಜಸ್ಟ್ ಅದೆಲ್ಲ ಮಿಕ್ಸ್ ಆಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಅದರದ್ದೊಂದು ಫ್ಲೇವರ್ ಅನ್ನೋದು, ಕಲರ್ ಅನ್ನೋದು ಬರುತ್ತೆ. ಸೊ ಜಾಸ್ತಿ ಟೈಮ್ ಅಲ್ಲ, ಜಸ್ಟ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನಾನು ಮಾಡಿಟ್ಕೊಂಡಿದ್ನಲ್ವ ಪೇಸ್ಟು, ಅದನ್ನು ಹಾಕಿ ನೀಟಾಗಿ ತಿರುಗಿಸಿ ಅದೆಲ್ಲ ಇವಾಗ ನೀರು ಏನಿದೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ವ ಅದಕ್ಕೂ ನೀರು ಹಾಕಿ, ನಿಮಗೆ ಎಷ್ಟು ಗ್ರೇವಿ ತಿಕ್ಕಾಗಿ ಬೇಕಾ ಇಲ್ಲ ಹೇಗೆ ಬೇಕು ಅಂತ ಹೇಳಿ ಇವಾಗಲೇ ನೀರನ್ನೆಲ್ಲ ಹಾಕಿ ನೀವು ಸೆಟ್ ಮಾಡ್ಕೋಬೇಕು. ಹಾಗೆ ಉಪ್ಪು ಎಲ್ಲಾದ್ರೂ ನಿಮಗೆ
ಉಪ್ಪು ಹೆಚ್ಚು ಕಮ್ಮಿ ಅನಿಸಿದರೆ ಅದನ್ನು ಕೂಡ ಹಾಕೋಬೋದು. ಒಂದು ವೇಳೆ ನೀವು ಟೊಮೆಟೊ ಏನಿದೆಯಲ್ಲ, ಹುಳಿ ಟೊಮೆಟೊ ಯೂಸ್ ಮಾಡಿದರೆ ನಿಮಗೆ ಸ್ವಲ್ಪ ಹುಳಿ ಅನಿಸಿದರೆ ನೀವು ಸ್ವಲ್ಪನೇ ಬೆಲ್ಲದ ಪುಡಿಯನ್ನು ಹಾಕೋಬೋದು. ಇಲ್ಲಿ ನಾನು ಬೆಲ್ಲದ ಪುಡಿ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಏನಕ್ಕಂದರೆ ರೆಸ್ಟೋರೆಂಟಲ್ಲಿ ನಿಮಗೆ ಯಾವತ್ತಿದ್ರೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ನೀವು ನೋಡಿರ್ಬೋದು ಅದು. ಹಾಗಾಗಿ ನಮಗೆ ಆ ಸ್ವೀಟ್ನೆಸ್ ಬರಬೇಕಂತ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನೆಲ್ಲ ಹಾಕಿದ್ರೇ ನಮಗೆ ಆ ಫ್ಲೇವರ್ ಅನ್ನೋದು ನಮಗೆ ಗೊತ್ತಾಗುತ್ತೆ, ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ. ಸೊ ಇದನ್ನೇ ಈ ಥರನೇ ಮಾಡಿಬಿಟ್ಟು ನೋಡಿ. ಸೊ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಸೊ ಆವಾಗವಾಗ ನೀವು ತೆಗೆದುಬಿಟ್ಟು ನೋಡ್ಕೋಬೋದು, ಒಂದು ವೇಳೆ ತಳ ಹಿಡಿಯುತ್ತೆ ಅಂತ ಹೇಳಿದರೆ. ಓಪನ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೋಬೇಡಿ, ಅದು ತಿಕ್ಕ ಗ್ರೇವಿ ಅಲ್ವಾ, ಮೇಲೆ ಎಲ್ಲ ಹಾರುತ್ತೆ ಸೈಡೆಲ್ಲ. ಸೊ ಹಾಗಾಗಿ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆ ಥರ ಇದು ಮಾಡಬೇಕು. ಇವಾಗ ನಾನು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಪನ್ನೀರ್ ನಿಮಗೆ ಫ್ರೈ ಮಾಡಿ ಸಪ್ರೇಟಾಗಿ ಹಾಕೋಬೇಕು ಅಂದರೆ ನೀವು ಆ ಥರ ಇನ್ನೂ ಹಾಕೋಬೋದು. ನನಗೆ ಆ ಥರ ಇಷ್ಟ ಇಲ್ಲ, ಸೊ ನಾನು ಆ ಥರನೇ ಪನ್ನೀರನ್ನ ಹಾಗೆ ಹಾಕ್ತೀನಿ, ಫ್ರೈ ಮಾಡಲ್ಲ. ಮತ್ತು ಇನ್ನೊಂದು ಕಸೂರಿ ಮೇಥಿನೂ ಕೂಡ ಇವಾಗಲೇ ನಾನು ಹಾಕಿದೆ, ಸ್ವಲ್ಪ ಅದು ಫೋಟೋಸ್ ಎಲ್ಲ ತೊಗೋಬೇಕಂತ. ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಎಲ್ಲ ಕರಿಯೆಲ್ಲ ಆಗಿದ್ಮೇಲೆ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕ್ಕೋಬೋದು. ಇವಾಗ ಈ ಗ್ರೇವಿ ಪನ್ನೀರ್ ಹಾಕಿದ ಮೇಲೆ ಒಂದು 10 ನಿಮಿಷ ನಾವು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಏನಕ್ಕಂದರೆ ಮಸಾಲೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವ, 5 ನಿಮಿಷ ಸಾಕು. ಆವಾಗವಾಗ ನಾವು ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು, ತಳ ಹಿಡಿಬಾರ್ದಲ್ವ. ಹಾಗಾಗಿ ನಾನು ಒಂದು 2 ನಿಮಿಷಕ್ಕೊಂದು ಸಲ ಮುಚ್ಚಿ ಓಪನ್ ಮಾಡಿ ಈ ಥರ ಗ್ರೇವಿನ ತಿರುಗಿಸ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವು, ತಿಕ್ಕ ಗ್ರೇವಿ ಇವಾಗ ರೆಡಿ ಆಗಿದೆ. ಸೊ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ, ಹಾಗೆ ರೋಟಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಇನ್ನೊಂದೇನೆಂದರೆ, ನೀವು ಯಾವತ್ತಾದರೂ ಪನ್ನೀರ್ ಗ್ರೇವಿನ ಮಾಡಿದರೆ, ಚಪಾತಿ ಏನಾದರೂ ಮಾಡಿದರೆ ಅದಕ್ಕೆ ಜಾಸ್ತಿ ಎಣ್ಣೆ ತುಪ್ಪ ಎಲ್ಲ ಹಾಕಬೇಡಿ. ಚಪಾತಿಗೆ ಡ್ರೈ ಆಗಿ ಮಾಡಿಕೊಂಡ್ರೆ, ಅಂದರೆ ಎಣ್ಣೆ ತುಪ್ಪ ಇಲ್ಲದೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಈ ಟೇಸ್ಟಿಯಾದ ಪನ್ನೀರ್ ಗ್ರೇವಿ. ನಿಮಗೆಲ್ಲ ಹೇಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.